ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೆಡ್ಕ. ವೀಕ್ಷಕರೇ, ಇದು ಸಾಮಾನ್ಯ ರಾಜಕೀಯ ಕಥೆ ಅಲ್ಲ. ಇದು 2008ರಿಂದ 2025ರವರೆಗೆ ನಡೆದಂತಹ ಒಂದಷ್ಟು ಘಟನೆಗಳ ಸರಣಿ. ಒಂದು ಕಡೆ ಭಾರತ, ಮತ್ತೊಂದು ಕಡೆ ಚೈನಾ. ಮಧ್ಯದಲ್ಲಿ ಯಾರಿದ್ದಾರೆ? ಯಾರ ನಿರ್ಧಾರಗಳಿಂದ ಒಂದಷ್ಟು ವೆರಿ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಭಾರತ ಹಿನ್ನಡೆಯನ್ನ ಅನುಭವಿಸ್ತು? ಈ ಪ್ರಶ್ನೆಯನ್ನು ಈಗ ದೇಶ ಕೇಳಬೇಕಾಗಿದೆ. ಆಗಸ್ಟ್ 7, 2008. ಸ್ಥಳ ಬೀಜಿಂಗ್, ಚೈನಾ. ಭಾರತದ ಕಾಂಗ್ರೆಸ್ ಚೈನಾದ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಒಂದು ಸೀಕ್ರೆಟ್ ಒಪ್ಪಂದಕ್ಕೆ ಸಹಿಯನ್ನ ಹಾಕತ್ತೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಹುಲ್ ಇಟಲಿ, ಚೈನಾದ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಕ್ಸಿ ಜಿನ್ ಪಿಂಗ್ ಈ ಒಪ್ಪಂದಕ್ಕೆ ಸೈನನ್ನ ಹಾಕ್ತಾರೆ. ಹಾಗಾದ್ರೆ ಆ ಒಪ್ಪಂದದಲ್ಲಿ ಏನಿತ್ತು? ಇವತ್ತಿಗೂ ಅದರ ಬಗ್ಗೆ ಯಾರಿಗೂ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ನಿಮಗೆ ಒಂದಷ್ಟು ಘಟನೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ ಘಟನೆಗಳನ್ನು ಜೋಡಿಸಿದಾಗ ನಿಮಗೆ ಬೆಚ್ಚಿ ಬೀಳಿಸುವಂತಹ ಒಂದು ಪ್ಯಾಟರ್ನ್ ಓಪನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದರಿಂದ ಆ ಒಂದು ಏನು ಒಪ್ಪಂದ ಇತ್ತಲ್ವಾ, ಅದರಲ್ಲಿ ಏನಿತ್ತು ಅಂತ ನಿಮಗೆ ಅರ್ಥ ಆದರೂ ಆಗಬಹುದು, ಗೊತ್ತಿಲ್ಲ. ಅರ್ಥ ಆದರೆ ಕಮೆಂಟ್ ಮಾಡಿ. ವೀಕ್ಷಕರ, ಇನ್ಸಿಡೆಂಟ್ ನಂಬರ್ 1, 2010 ನೇಮಗಿರಿ ಹಿಲ್ಸ್, ಒಡಿಶಾ. ಚೈನಾ ವಿಶ್ವದ ಒಟ್ಟು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ 50%ಕ್ಕೂ ಹೆಚ್ಚು ಪಾಲನ್ನ ಚೈನಾ ಹೊಂದಿದೆ. ರಕ್ಷಣಾ ಉಪಕರಣಗಳಿಗೆ ಆಗಿರಬಹುದು ಅಥವಾ ವಿದ್ಯುತ್ ಉಪಕರಣಗಳಿಗೆ ಆಗಿರಬಹುದು, ಈ ಅಲ್ಯೂಮಿನಿಯಂ ಬಹುಮುಖ್ಯ ಕಾಂಪೊನೆಂಟ್. ಆ ಸಮಯದಲ್ಲಿ ಯಾವಾಗ 2010ರಲ್ಲಿ ಭಾರತೀಯ ಕಂಪನಿ, ಅದರ ಹೆಸರು ವೇದಾಂತ, ನೇಮಗಿರಿ ಹಿಲ್ಸ್ ಅಲ್ಲಿ ಅಲ್ಯೂಮಿನಿಯಂ ರಿಫೈನರಿ ನಿರ್ಮಾಣ ಮಾಡ್ತಾ ಇತ್ತು. ಈ ಒಂದೇ ಒಂದು ಯೋಜನೆ ಭಾರತವನ್ನ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಆತ್ಮನಿರ್ಭರ ಆಗೋದಕ್ಕೆ, ಅದೇ ರೀತಿ ಚೈನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಬಹಳ ಸಹಾಯವನ್ನ ಮಾಡ್ತಾ ಇತ್ತು. ಆದರೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ NGOಗಳಾಗಿರ್ಬೋದು, ಪರಿಸರ ಹೋರಾಟಗಾರರಾಗಿರ್ಬೋದು ಪ್ರತಿಭಟನೆಯನ್ನು ನಡೆಸ್ತಾರೆ. ರಾಹುಲ್ ಇಟಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಸರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾರೆ. ಪರಿಸರ ಸಚಿವ ಜಯರಾಮ್ ರಮೇಶ್ ಈ ಯೋಜನೆಯ NOCಯನ್ನ ರದ್ದು ಮಾಡ್ತಾರೆ. ಕೊನೆಗೆ ಈ ಯೋಜನೆನೇ ರದ್ದಾಗಬಿಡುತ್ತೆ. ಇಲ್ಲಿ ಚೈನಾ ಗೆಲ್ಲುತ್ತೆ, ಭಾರತ ಸೋಲುತ್ತೆ. ಇನ್ಸಿಡೆಂಟ್ ನಂಬರ್ 2, ಸೆಮಿಕಂಡಕ್ಟರ್ ಅವಕಾಶವನ್ನು ಕಳ್ಕೊಂಡಂತಹ ಭಾರತ. 2005ರಲ್ಲಿ ಸೆಮಿಕಂಡಕ್ಟರ್ ರೇಸ್ ಆರಂಭ ಆದಾಗ ಒಂದು ಪ್ರಮುಖ ಮಲ್ಟಿನ್ಯಾಷನಲ್ ಕಂಪನಿ ಭಾರತದಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗತ್ತೆ. ದಕ್ಷಿಣ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ್ರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಅವತ್ತು ಅಡೆತಡೆಗಳನ್ನು ಎದುರಿಸಬೇಕಾಯಿತು. ಅಮೆರಿಕದಿಂದ ಉಪಕರಣಗಳನ್ನ ಆಮದು ಮಾಡ್ಕೊಳ್ಬೇಕಾಯ್ತು. ಯಾವುದೇ ರಿಯಾಯಿತಿ ನೀಡೋದು ಬಿಡಿ, ಕಾಂಗ್ರೆಸ್ ಸರ್ಕಾರ ಅವತ್ತು ಭಾರಿ ಆಮದು ಸುಂಕವನ್ನ ವಿಧಿಸೋದಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಗೆ ಡಿಮ್ಯೂರೇಜ್ ಶುಲ್ಕದ ರೂಪದಲ್ಲಿ ದೊಡ್ಡ ಮೊತ್ತವನ್ನು ಕೂಡ ಪಾವತಿಸಬೇಕಾಯಿತು. ಅವರು ಮನಮೋಹನ್ ಸಿಂಗ್ ಸರ್ಕಾರದ ಸಹಾಯವನ್ನು ಕೂಡ ಕೇಳ್ತಾರೆ. ಆದ್ರೆ ಯಾವುದೇ ಸಹಕಾರವನ್ನ ಮನಮೋಹನ್ ಸಿಂಗ್ ಸರ್ಕಾರ ಕೊಡಲಿಲ್ಲ. ಈ ಅವಕಾಶವನ್ನ ಚೈನಾ ಬಳಸ್ಕೊಂಡು ಆ ಕಂಪನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿ ಆ ಯೋಜನೆ ಏನಿದೆ ಅದನ್ನ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ. ಕಂಪನಿ ಏನಾಯ್ತು? ಭಾರತವನ್ನ ಬಿಟ್ಟು ಚೈನಾಗೆ ಶಿಫ್ಟ್ ಆಗತ್ತೆ. ಮತ್ತೊಂದು ಕಡೆ ಚಿಪ್ ಕಂಪನಿ ಕೂಡ ಭಾರತದಲ್ಲಿ ಫ್ಯಾಬ್ ಸ್ಥಾಪಿಸೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಭಾರತದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ನೋಡಿ ಅವರು ಕೂಡ ತಮ್ಮ ಯೋಜನೆಯನ್ನ ಹಿಂದಕ್ಕೆ ತಗೊಳ್ತಾರೆ. ಒನ್ಸ್ ಅಗೇನ್ ಇಲ್ಲಿ ಭಾರತ ಸೋಲುತ್ತೆ, ಚೈನಾ ಗೆಲ್ಲುತ್ತೆ. ಇನ್ಸಿಡೆಂಟ್ ನಂಬರ್ 3, ಜುಲೈ 8, 2017 ನವದೆಹಲಿ. ಡೋಕ್ಲಾಮ್ ಸಿಕ್ಕಿಂ ಪ್ರದೇಶದಲ್ಲಿ ಭಾರತೀಯ ಸೇನೆ ಅದೇ ರೀತಿ ಚೈನಾದ ಸೇನೆ ಮುಖಾಮುಖಿಯಾಗಿ ನಿಂತಿದ್ದಂತಹ ಸಮಯ ಅದು. ಅದೇ ಸಮಯದಲ್ಲಿ ಒಬ್ಬ ಭಾರತೀಯ ನಾಯಕ ಸೀಕ್ರೆಟ್ ಆಗಿ ಚೈನಾದ ರಾಯಭಾರಿಯನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಹೊರಗೆ ಬರುತ್ತೆ. ಆ ನಾಯಕ ಯಾರು ಅಂತ ಅಂದ್ರೆ ನನ್ ಅದರ್ ದ್ಯಾನ್ ರಾಹುಲ್ ಇಟಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಆರಂಭದಲ್ಲಿ ಭೇಟಿಯನ್ನ ಇಬ್ರು ನಿರಾಕರಿಸ್ತಾರೆ. ಆದ್ರೆ ಆಮೇಲೆ ವಿಚಾರ ಬಹಿರಂಗ ಆದ ನಂತರ ಆ ಭೇಟಿ ನಡೆದಿರುವಂಥದ್ದನ್ನ ಒಪ್ಪಿಕೊಳ್ಳುತ್ತಾರೆ. ವೀಕ್ಷಕರ, ಭಾರತೀಯ ಸೇನೆ ಹಾಗೆ ಚೈನಾದ ಸೇನೆಯ ಈ ಮುಖಾಮುಖಿ 72 ದಿನಗಳ ಕಾಲ ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ರಾಹುಲ್ ಇಟಲಿ ಮೋದಿಜಿ ಸರ್ಕಾರವನ್ನು ನಿರಂತರವಾಗಿ ಟೀಕಿಸ್ತಾ ಇತ್ತು. ಯಾವ ವಿಚಾರಕ್ಕೆ ಟೀಕಿಸ್ತಾ ಇದ್ರು ಅಂತ ಕೇಳಿದ್ರೆ,
ಅವರು ಮೋದಿ ಸರ್ಕಾರವನ್ನ ಟೀಕಿಸ್ತಾ ಇದ್ದಂತಹ ವಿಚಾರ ಒಂದು ಪಾರದರ್ಶಕತೆಯ ಕೊರತೆ, ಎರಡನೇದು ಚೈನಾ ಜೊತೆಗಿನ ಸಂಬಂಧವನ್ನ ಸರಿಯಾಗಿ ನಿರ್ವಹಿಸದೆ ಇರುವಂಥದ್ದು, ಆಮೇಲೆ ಮೂರನೇದು ಚೈನಾ ಭಾರತ ಟೆನ್ಷನ್ ವಿಚಾರವಾಗಿ ಡೋಕ್ಲಾಂನಲ್ಲಿ ಚೈನಾದ ರಸ್ತೆ ವಿಚಾರವಾಗಿ ಭಾರತೀಯರಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡುವಂತಹ ಅಗತ್ಯ ಇದೆ ಅಂತ ಒತ್ತಾಯವನ್ನ ಮಾಡ್ತಾರೆ. ಇನ್ಸಿಡೆಂಟ್ ನಂಬರ್ 4, ಮೇ 2018, ಸ್ಟೆರ್ಲೈಟ್ ಟ್ಯುಟಿಕೋರಿನ್ ಪ್ಲಾಂಟ್, ತಮಿಳುನಾಡು. ಸ್ಟೆರ್ಲೈಟ್ ತನ್ನ ಪ್ಲಾಂಟ್ ಸಾಮರ್ಥ್ಯವನ್ನ ವಿಸ್ತಾರ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡುತ್ತೆ. 4 ಲಕ್ಷದಿಂದ 8 ಲಕ್ಷ ಟನ್ ಪ್ರತಿ ವರ್ಷಕ್ಕೆ ಅನ್ನೋ ಹಾಗೆ. ಆದರೆ ಇದರ ವಿರುದ್ಧ ಭಾರಿ ಹಿಂಸಾತ್ಮಕ ಪ್ರತಿಭಟನೆ ನಡೆದು ಬಿಡುತ್ತೆ. ಆ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ 13 ಮಂದಿ ಪ್ರತಿಭಟನಾಕಾರರು ಸಾವನ್ನಪ್ತಾರೆ. ರಾಹುಲ್ ಇಟಲಿ ಪ್ರತಿಭಟನೆಗೆ ಸೇರ್ಕೊಳ್ತಾರೆ. ಫೈನಲಿ ಆ ಪ್ಲಾಂಟ್ ಎಕ್ಸ್ಪಾನ್ಷನ್ ನಿಲ್ಲಿಸಲಾಗತ್ತೆ. ಈ ಪ್ಲಾಂಟ್ ಅನ್ನ ಪ್ರತಿಭಟನೆ ಎಲ್ಲ ಆಗಿ ಮುಚ್ಚೋದಕ್ಕೂ ಮೊದಲು ನಮ್ಮ ಭಾರತ ತಾಮ್ರವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಬಟ್ ಇದಾದ ನಂತರ ಭಾರತ ಎಕ್ಸ್ಪೋರ್ಟರ್ ಹೋಗಿ ಇಂಪೋರ್ಟರ್ ಆಗುತ್ತೆ. ಈಗ ಭಾರತ ಇದೆಯಲ್ವಾ, ತಾಮ್ರಕ್ಕೆ ಅಗೇನ್ ಚೈನಾದ ಮೇಲೆ ಅವಲಂಬಿತ ಆಗಿದೆ. ಗ್ಲೋಬಲ್ ಕಾಪರ್ ರಿಫೈನಿಂಗ್ ನಲ್ಲಿ ಚೈನಾ ಈಗ ಪ್ರಾಬಲ್ಯವನ್ನ ಸಾಧಿಸಿದೆ. ಒನ್ಸ್ ಅಗೇನ್ ಇಲ್ಲಿ ಚೈನಾ ಗೆಲ್ತು, ಭಾರತ ಸೋಲನ್ನ ಕಂಡಿತು. ಇನ್ಸಿಡೆಂಟ್ ನಂಬರ್ 5, 2016-18 ರಫೇಲ್ ವಿವಾದ. ಭಾರತ ಯುದ್ಧ ವಿಮಾನಗಳ ದೊಡ್ಡ ಕೊರತೆಯನ್ನು ಎದುರಿಸ್ತಾ ಇತ್ತು. ಚೈನಾದ ಅಗ್ರೆಷನ್ಗೆ ಕೌಂಟರ್ ಅನ್ನು ಕೊಡೋದಕ್ಕೆ, ಅವರನ್ನು ಎದುರಿಸೋದಕ್ಕೆ ಭಾರತಕ್ಕೆ ಹೊಸ ಯುದ್ಧ ವಿಮಾನಗಳ ಅಗತ್ಯ ಆಯಿತು. ಈ ಹಿನ್ನೆಲೆಯಲ್ಲಿ ಭಾರತ ಫ್ರಾನ್ಸ್ನಿಂದ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡುತ್ತೆ. ಈ ಒಪ್ಪಂದವನ್ನು ವಿರೋಧ ಮಾಡಿ ಆರೋಪಗಳನ್ನು ಮಾಡ್ತಾರೆ. ಮೋದಿಜಿಯವರನ್ನ ಚೌಕಿದಾರ್ ಚೋರ್ಹೆ ಅಂತ ಕರೀತಾರೆ. ಆ ಮೂಲಕ ಈ ಒಂದು ರಫೇಲ್ ಜೆಟ್ ಖರೀದಿಯನ್ನ ನಿಲ್ಲಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆಯುತ್ತೆ. ಆದರೆ ಅಂತಿಮವಾಗಿ ರಾಹುಲ್ ಇಟಲಿ ಇದರಲ್ಲಿ ಯಶಸ್ವಿ ಆಗಲಿಲ್ಲ. ಈ ಸರ್ತಿ ಪುಣ್ಯಕ್ಕೆ ಭಾರತ ಗೆದ್ದಿತು. ಇನ್ಸಿಡೆಂಟ್ ನಂಬರ್ 6, 2021 ವ್ಯಾಕ್ಸಿನ್ ಯುದ್ಧ. ಚೈನಾ ತನ್ನ ಪ್ರಭಾವವನ್ನು ಹೆಚ್ಚು ಮಾಡೋದಕ್ಕೆ ಅಂತ ಗ್ಲೋಬಲ್ ಸೌತ್ ದೇಶಗಳಿಗೆ ಕೋವಿಡ್ ಲಸಿಕೆಗಳನ್ನು ಪೂರೈಕೆ ಮಾಡುತ್ತೆ. ಆದರೆ ಚೈನಾದ ಲಸಿಕೆಗಳ ಗುಣಮಟ್ಟದ ಬಗ್ಗೆ ಒಂದಷ್ಟು ಟೀಕೆಗಳು ಕೇಳಿ ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಭಾರತ ವ್ಯಾಕ್ಸಿನ್ ಮೈತ್ರಿ ಯೋಜನೆಯನ್ನು ಆರಂಭ ಮಾಡಿ ಅನೇಕ ದೇಶಗಳಿಗೆ ಲಸಿಕೆಯನ್ನು ಕಳಿಸ್ಕೊಡುತ್ತೆ. ಈ ಯೋಜನೆಗೆ ನಮ್ಮ ದೇಶದ ಒಳಗೆ ಅಂದ್ರೆ ಒಂದು ಜೀವ ಉಳಿಸುವಂತಹ ಯೋಜನೆಗೆ ವಿರೋಧದ ಧ್ವನಿಗಳು ಏಳೋದಕ್ಕೆ ಶುರು ಆದವು. ಯಾರದ್ದು ಹಾಗಾದ್ರೆ ಅದು ವಿರೋಧದ ಧ್ವನಿ? ಭಾರತಕ್ಕೆ ಸಹಕಾರಿ ಆದಂತಹ, ಚೈನಾಗೆ ಟಕ್ಕರು ಕೊಡ್ತಾ ಇದ್ದಂತಹ ಭಾರತದ ವ್ಯಾಕ್ಸಿನ್ ಮೈತ್ರಿ ಆ ಯೋಜನೆ, ಇದನ್ನ ವಿರೋಧ ಮಾಡಿದವರು ಯಾರು? ಅರ್ಥ ಆದ್ರೆ ಕಮೆಂಟ್ ಮಾಡಿ. ಇನ್ಸಿಡೆಂಟ್ ನಂಬರ್ 7, 2022 ಅಗ್ನಿಪಥ್ ಯೋಜನೆ. ದೀರ್ಘಕಾಲದಿಂದ ಚೈನಾ ತನ್ನ ಸೇನೆಯನ್ನ ಆಧುನೀಕರಿಸ್ತಾ ಇದ್ರೆ, ಮಾಡರ್ನೈಸ್ ಮಾಡ್ತಾ ಇದ್ರೆ, ಈ ಕಡೆ ಭಾರತ ತನ್ನ ರಕ್ಷಣಾ ಬಜೆಟ್ನ ಬಹುಪಾಲನ್ನ ಸಂಬಳ ಪಿಂಚಣಿಗೆ ಅಂತ ಖರ್ಚು ಮಾಡ್ತಾ ಇತ್ತು. ಸೊ ಇದಕ್ಕೆ ಪ್ರತಿಯಾಗಿ ಏನ್ ಮಾಡಲಾಯಿತು, 2022ರಲ್ಲಿ ಭಾರತ ಅಗ್ನಿಪಥ್ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ, ಸಂಬಳ ಪಿಂಚಣಿ ವೆಚ್ಚವನ್ನ ಕಡಿಮೆ ಮಾಡಿ ಸೇನೆಯನ್ನ ತಂತ್ರಜ್ಞಾನ ಹಾಗೆ ಆಧುನಿಕ ಆಯುಧಗಳ ಜೊತೆಗೆ ಬಲಪಡಿಸುವಂಥದ್ದು. ಈ ಯೋಜನೆಗೆ ಒಂದಷ್ಟು ವಿರೋಧ ಧ್ವನಿಗಳು ಕೇಳಿ ಬಂದ್ವು. ಅದರಲ್ಲಿ ಅಗೈನ್ ರಾಹುಲ್ ಇಟಲಿ ಮೇನ್ ಫೇಸ್ ಆಗಿದ್ರು. ಇನ್ಸಿಡೆಂಟ್ ನಂಬರ್ 8, ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್. ಭಾರತ ವಿದ್ಯುತ್ ಉತ್ಪಾದನೆಯಲ್ಲಿ ಆತ್ಮನಿರ್ಭರ ಆಗೋದಕ್ಕೆ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಬಹಳ ಇಂಪಾರ್ಟೆಂಟ್. ಆದರೆ ಇದೇ ಭಾರತದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿರುದ್ಧವಾಗಿ ಪೀಪಲ್ಸ್ ಮೂವ್ಮೆಂಟ್ ಅಗೇನ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಅನ್ನುವಂತಹ ಒಂದು NGO ಪ್ರತಿಭಟನೆಯನ್ನು ನಡೆಸುತ್ತೆ. ಸೆಪ್ಟೆಂಬರ್ 2022ರಲ್ಲಿ ಭಾರತ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಇಟಲಿ ಆ ಪ್ರತಿಭಟನೆ ಮಾಡೋರನ್ನ ಭೇಟಿ ಕೂಡ ಮಾಡ್ತಾರೆ. ಇನ್ಸಿಡೆಂಟ್ ನಂಬರ್ 9, ಅದಾನಿ ವಿರುದ್ಧದ ಹೋರಾಟ ಅಥವಾ ಯುದ್ಧ ಅಂತ ಹೇಳಬಹುದು. ಇಡೀ ಜಗತ್ತಲ್ಲಿ
ಚೈನಾಗೆ ಒಂದು ಸ್ವಲ್ಪ ಜಾಸ್ತಿ ಹರ್ಟ್ ಮಾಡ್ತಾ ಇರುವಂತಹ ಒಂದು ಕಂಪನಿ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತದ ಅದಾನಿಯ ಕಂಪನಿ. ಅದಾನಿ ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಟ್ಯಾಂಜೇನಿಯಾ, ಇಸ್ರೇಲ್, ಮೊರಾಕೊ, ಈಜಿಪ್ಟ್, ಗ್ರೀಸ್, ಇಥಿಯೋಪಿಯಾದಲ್ಲಿ ಚೈನಾವನ್ನು ಸೋಲಿಸ್ಬಿಡ್ತು. ಅದಕ್ಕೆ ಕೊನೆಗೆ ಚೈನಾ ಏನು ಮಾಡತ್ತೆ, ನಮ್ಮಿಂದ ಆಗ್ತಾ ಇಲ್ಲ, ಅದಕ್ಕೆ ಅದಾನಿಯನ್ನು ಹೊಡೆಯುವಂಥ ಜವಾಬ್ದಾರಿಯನ್ನ ಅದೇ ಭಾರತದವರಿಗೆ ಕೊಡುತ್ತೆ, ತನ್ನ ಕಡೆಯ ವ್ಯಕ್ತಿಗೆ ಕೊಡುತ್ತೆ. ಯಾರವರು? ಯಾವ ಭಾರತೀಯ ನಾಯಕ ಅದಾನಿಯನ್ನ ಇವತ್ತು ಹೆಚ್ಚು ಗುರಿಯಾಗಿಸ್ತಾ ಇರ್ತಾರೆ? ಅರ್ಥ ಆಗಿರ್ಬೇಕಲ್ವಾ? ಕಮೆಂಟ್ ಮಾಡಿ. ಇನ್ಸಿಡೆಂಟ್ ನಂಬರ್ 10, 2025 ಲಡಾಖ್ ಅಕ್ಸೈಚಿನ್ ಪ್ರದೇಶದ LOC ಹತ್ರ ಚೈನಾ ರಸ್ತೆ ಮೂಲಸೌಕರ್ಯವನ್ನು ಅಭಿವೃದ್ಧಿ ಪಡಿಸ್ತಾ ಇತ್ತು. ಬಟ್ ಭಾರತ ಆ ಸೈಡಲ್ಲಿ ಏನೇನು ಕೂಡ ಮಾಡ್ತಾ ಇರಲಿಲ್ಲ. ಬಟ್ 2019ರಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿದ ನಂತರ ಮೋದಿಜಿ ಸರ್ಕಾರ ಲಡಾಖ್ ಪ್ರದೇಶದಲ್ಲಿ ರಸ್ತೆ ಮೂಲಸೌಕರ್ಯ ಯೋಜನೆಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಆರಂಭ ಮಾಡುತ್ತೆ. ಇದರಿಂದ ಏನಾಯ್ತು? ಚೈನಾ ಪ್ಯಾನಿಕ್ ಆಯಿತು. ಇದ್ದಕ್ಕಿದ್ದ ಹಾಗೆ ಲಡಾಖ್ಗೆ 6th ಶೆಡ್ಯೂಲ್ ಸ್ಥಾನಮಾನ ಕೊಡಬೇಕನ್ನುವಂಥ ಬೇಡಿಕೆಯ ಜೊತೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾನೆ. ಇಲ್ಲಿ 6th ಶೆಡ್ಯೂಲ್ ಅಂತಂದ್ರೆ ಭಾರತ ಅಲ್ಲಿ ಮೂಲ ಸೌಕರ್ಯವನ್ನು ವಿಸ್ತಾರ ಮಾಡೋದಕ್ಕೆ ಸ್ಥಳೀಯ ಸರ್ಕಾರದಿಂದ ಅನುಮತಿಯನ್ನ ಪಡಿಬೇಕಾಗತ್ತೆ. ಅಂದ್ರೆ ಅದರ ಅರ್ಥ LACಯಲ್ಲಿ ಇನ್ನು ಮುಂದೆ ರಸ್ತೆ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯ ನಡಿಬಾರ್ದು ಅಂತ. ಅಂಡ್ ಇಲ್ಲಿ ಅಗೈನ್ ಆ ಆಕ್ಟಿವಿಸ್ಟ್ ಬೆಂಬಲಕ್ಕೆ ಬಂದು ನಿಂತದ್ದು ಯಾರು? ರಾಹುಲ್ ಇಟಲಿ. ಇನ್ಸಿಡೆಂಟ್ ನಂಬರ್ 11, 2021ರಿಂದ 2025 ಭಾರತೀಯ ಸೇನೆಯ ಟಾರ್ಗೆಟ್. ಚೈನಾ ಸೈನಿಕರು ಭಾರತೀಯ ಸೈನಿಕರನ್ನ ಹೊಡಿತಾ ಇದ್ದಾರೆ, ಚೈನಾ ಭಾರತದ ಭೂಮಿಯನ್ನ ವಶಪಡಿಸಿಕೊಳ್ತಾ ಇದೆ. ಇಂತಹ ಹಲವಾರು ಹೇಳಿಕೆಗಳನ್ನ ರಾಹುಲ್ ಇಟಲಿ ನೀಡ್ತಾನೆ ಬಂದಿದ್ದಾರೆ. ಕೊನೆಗಿತ್ತೀಚೆಗೆ ಸುಪ್ರೀಂ ಕೋರ್ಟೇ ಹೇಳ್ತು, ಏನು ಈ ವಿಚಾರದಲ್ಲಿ ಒಂದು ಸ್ವಲ್ಪ ತಾವು ಮಾತಾಡದೆ ಇದ್ರೇನೆ ಒಳಿತು ಅಂತ ರಾಹುಲ್ ಇಟಲಿಯ ಬಾಯನ್ನ ಮುಚ್ಚಿಸಬೇಕಾಯ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತು, ನೀವು ನಿಜವಾದ ಭಾರತೀಯರೇ ಆಗಿದ್ದಿದ್ರೆ ಯಾವತ್ತೂ ನೀವು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಅಂತ. ಅಲ್ಲಿಗೆ ಅರ್ಥ ಆಯ್ತಲ್ವಾ ಏನು ಅಂತ. ಇನ್ಸಿಡೆಂಟ್ ನಂಬರ್ 12, ಜಾಗತಿಕ ವೇದಿಕೆಗಳಲ್ಲಿ ಚೈನಾವನ್ನು ಹೊಗಳುವಂಥದ್ದು. ನೀವೇ ನೋಡಿರ್ತೀರಾ, ಬೇರೆ ಬೇರೆ ಜಾಗತಿಕ ವೇದಿಕೆಗಳಲ್ಲಿ ರಾಹುಲ್ ಇಟಲಿ ಭಾರತವನ್ನ ಏನ್ ಹೇಳ್ತಾರೆ? ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಭಾರತದಲ್ಲಿ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ, ಈ ಅರ್ಥದ ಮಾತುಗಳನ್ನು ಆಡ್ತಾನೆ ಬಂದಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಚೈನಾದ ವಿಚಾರಕ್ಕೆ ಬಂದಾಗ ಕೇಳಿಲ್ಲ ಅಂದ್ರೂ ಹೊಗಳ್ತಾರಪ್ಪ ಚೈನಾವನ್ನ. ಚೈನಾದ ಉತ್ಪಾದನಾ ಸಾಮರ್ಥ್ಯ ಆಗಿರ್ಬೋದು, ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಆಗಿರ್ಬೋದು, ಹೀಗೆ ಹೊಗಳೋದೆ ಚೈನಾದ ವಿಚಾರವಾಗಿ. ಅಂದ್ರೆ ಏನರ್ಥ? ಜಾಗತಿಕ ಹೂಡಿಕೆದಾರರಿಗೆ ನೀವು ಎಲ್ಲಿ ಹೂಡಿಕೆ ಮಾಡಬೇಕು ಇದರ ಬಗ್ಗೆ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇರೋದಾ? ಭಾರತದಲ್ಲಿ ಹೂಡಿಕೆ ಮಾಡಬೇಡಿ, ಚೈನಾದಲ್ಲಿ ಮಾಡಿ ಅಂತ ಹೇಳ್ತಾ ಇರೋದಾ? ಗೊತ್ತಿಲ್ಲ. ಇನ್ಸಿಡೆಂಟ್ ನಂಬರ್ 13, ಈಗ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಭಾರತದ ಸ್ಟ್ರಾಟಜಿಕ್ ಡಿಫೆನ್ಸ್ಗೆ ಇದು ಅತ್ಯಂತ ಪ್ರಮುಖ ಯೋಜನೆಗಳಲ್ಲಿ ಒಂದು. ಭಾರತ ಈ ಯೋಜನೆಯಲ್ಲಿ ಮುಂದುವರಿಯೋದನ್ನ ಚೈನಾ ಯಾವತ್ತೂ ಬಯಸಲ್ಲ, ಅವರಿಗೆ ಒಂಚೂರು ಇಷ್ಟ ಇಲ್ಲ ಇದು. ಹಾಗಾಗಿ ಈಗ ಏನು ಮಾಡಿದ್ದಾರೆ, ಈ ಯೋಜನೆಯನ್ನು ಕೂಡ ನಿಲ್ಲಿಸೋದಕ್ಕೆ, ಇದನ್ನ ತಡೆ ಹಿಡಿಯೋದಕ್ಕೆ ಚೈನಾ ತನ್ನ ಬೆಸ್ಟ್ ಪಾರ್ಟ್ನರನ್ನ ಮತ್ತೆ ಆಕ್ಟಿವೇಟ್ ಮಾಡಿದೆ. ಅದರ ಪರಿಣಾಮ ಯಾರು ಏನು ಮಾತಾಡ್ತಾ ಇದ್ದಾರೆ, ಯಾರು ಎಲ್ಲಿಗೆ ಹೋದ್ರು, ಭಾರತದಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಈ ಒಂದು ಏನು ಕಾವು ಹೆಚ್ಚಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವೆಲ್ಲವನ್ನ ಬಿಟ್ಟು ನಿಕೋಬಾರಿಗೆ ಹೋಗಿ ಅಲ್ಲಿ ವಿಡಿಯೋವನ್ನ ಮಾಡ್ತಾರೆ ಅಂತಂದ್ರೆ ಏನರ್ಥ? ಅಂಡ್ ಇಷ್ಟೆಲ್ಲ ಕೇಳಿದ ಮೇಲೆ ಈ ಎಲ್ಲ ಇನ್ಸಿಡೆಂಟ್ಸ್ ಇದು ಜಸ್ಟ್ ಕೋ ಇನ್ಸಿಡೆನ್ಸಾ ಅಥವಾ ಅಂದ್ರೆ ಕೋಇನ್ಸಿಡೆಂಟ್ ಆಗಿ ಆದಂತಹ ಘಟನೆಗಳ ಸರಣಿನ, ಅಥವಾ ಇದರ ಹಿಂದೆ ಇನ್ನೇನಾದ್ರೂ ದೊಡ್ಡ ಆಟನೇ ನಡೀತಾ ಇದೆಯಾ? ಭಾರತ ನಿಜವಾಗ್ಲೂ
ಸೋತಿದ್ಯಾ, ಚೀನಾ ನಿಜವಾಗ್ಲೂ ಗೆದ್ದಿದ್ಯಾ, ಅಥವಾ ನಾವು ನೋಡ್ತಾ ಇರುವಂತಹ ದೃಷ್ಟಿಕೋನನೇ ತಪ್ಪಾಗಬಿಡುತ್ತಾ? ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.